ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಮೈಸೂರಿಂದ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಕೆ.ಆರ್. ನಗರದಿಂದ ಹೊರಟು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ 3 ದಿನ ಇದ್ವಿ. ಆದರೆ ನಾನು ಒಂದು ವ್ಲಾಗ್ ಮಾಡಿಲ್ಲ, ಯಾಕಂದರೆ ಈ ಸಾರಿ ನಾನು ಎಲ್ಲೂ ಹೊರಗಡೆ ಹೋಗಲಿಲ್ಲ. ನಥಿಂಗ್ ಸ್ಪೆಷಲ್. ಮನೆಯಲ್ಲೇ ಇದ್ದೆ. ಅಮ್ಮನ ಜೊತೆ ಮಾತಾಡಿಕೊಂಡು, ನಮ್ಮ ಚಿಕ್ಕಮ್ಮ ಕೂಡ ಇದ್ದರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಇದ್ಬಿಟ್ಟೆ ಹೊರತು ನಾನೇನು ವ್ಲಾಗ್ ಕೂಡ ಮಾಡಿಲ್ಲ. ಸ್ವಲ್ಪ ಎಡಿಟಿಂಗ್ ಕೆಲಸ ಮಾಡಿದೆ ಆ್ಯಂಡ್ ರೆಸ್ಟ್ ಮಾಡಿದೆ. ಅಲ್ಲೆಲ್ಲ ಮದುವೆ ದಿನಗಳಲ್ಲಿ ಅಷ್ಟೊಂದು ರೆಸ್ಟ್ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು. ರಾಜೇಶ್ ಮಾಡಿದ್ದಾರೆ. ಹಿ ವಾಸ್ ವೆರಿ ಬ್ಯುಸಿ. ಮೈಸೂರಲ್ಲಿ ಅವ್ರು ಬಂದಾಗ ಮನೇಲಿದ್ದರೆ ಬೇಜಾರಾಗುತ್ತೆ ಅಂತ ಹೊರಗಡೆ ತಿರುಗಾಡ್ತಾರೆ. ಸೊ ಅವರು ವ್ಲಾಗ್ ಮಾಡಿದ್ದಾರೆ, ಅದನ್ನು ನೀವು ನೋಡ್ಬೋದು. ಇವತ್ತು ನಾವು ಭಾನುವಾರ ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ನಿಯರ್ಲಿ ಲಾಸ್ಟ್ ವೀಕ್ ಬಂದಿದ್ದು ನಾವು ಸ್ಯಾಟರ್ಡೆ. ಸೊ ಸಂಡೇ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಹೋಗ್ತಾ ಒಂದು ಪ್ರೋಗ್ರಾಮ್ ಇದೆ, ಅದು ಏನು ಎತ್ತ ಅಂತ ಶೇರ್ ಮಾಡ್ತೀನಿ. ಸೊ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹೇಗಿರುತ್ತೆ ನೋಡೋಣ. ಎಲ್ಲ ತಿಂಡಿ ಬಾಳೆ ಅಂತೂ ಒಂದು ಗೊನೆನೆ ತಂದಿದ್ದಾರೆ. ಅವ್ರೇನು ಗೊತ್ತಾ ರಾತ್ರಿ ಅಡ್ಗೇನು ಮಾಡ್ಬೇಡ, ಇದನ್ನೇ ತಿನ್ಕೊಂಡು ಮಲ್ಕೋ ಅಂದ್ರು. ಒಳ್ಳೇದೇ. ಎರಡು ಟೈಮ್ ಆಗಿದೆಯಲ್ಲ ಖಾರ ಊಟ. ಅಲ್ಲ ನಮ್ಮ ಮನೆಯವರು ಇರಲ್ಲ ಇವತ್ತು ಸಾಯಂಕಾಲನು, ನಾನು ಒಬ್ಳೇ ಇರೋದು. ಅದಕ್ಕೆ ಒಂದು ಬಾಳೆ ತಿನ್ಕೊಂಡು ನೀರು ಕುಟ್ಕೊಂಡು ಮಲ್ಕೊಳ್ಳಿ ಚೆನ್ನಾಗಿ ಜೀರ್ಣ ಆಗುತ್ತೆ. ಗಾಡಿಯಲ್ಲಿ ನಮ್ಮದು ಬರೀ ಲಗೇಜ್ಗಳೇ ತುಂಬಿದೆ. ಮದುವೆ ಮನೆದು, ನಮ್ಮ ಮದುವೆ, ನಮ್ಮದು, ನಮ್ಮ ರಾಜೇಶ್ ಅವ್ರ ಕಸಿನ್ ಇದ್ದಾರಲ್ಲ ಅವ್ರದ್ದು, ನಮ್ಮ ಆಂಟಿದು, ನನ್ನ ತಂಗಿದು, ಎಲ್ಲರದು ಲಗೇಜ್ಗಳು ತುಂಬೋಗಿದೆ. ಕೂತ್ಕೊಳ್ಳೋದಕ್ಕೆ ಜಾಗ ಸಿಗ್ತಿಲ್ಲ. ಬಾಯಮ್ಮ, ಅಪ್ಪ ಜಾನೆ. ಇವಾಗ ಚನ್ನಪಟ್ಟಣದ ಹತ್ರ ಇದ್ದೀವ. ಚನ್ನಪಟ್ಟಣದ ಹತ್ರ ನಾನು ಕೂತ್ಕೊಂಡಿದ್ದು ಅರ್ಧ ಗಂಟೆ ಏನೋ ಅಷ್ಟೇ. ಆಮೇಲೆ ಕಣ್ಣು ಎಳಿತಾ ಇತ್ತು, ಮಾಡ್ಕೊಂಡ್ಬಿಟ್ಟಿದ್ದೆ. ಈಗ ಅದು ಹೆಂಗೆ ಎಚ್ಚರ ಆಯಿತು, ಯಾರೋ ಎಚ್ಚರ ಮಾಡಿದ್ರು. ಫೋನ್ ಬಂತಲ್ಲ. ಈಗ ನಾವು ಹೋಗ್ತಾ ಇರೋ ಫಂಕ್ಷನ್ ಬಂದು ಬೀಗರ ಔತಣ. ನಾನು ಒಂದು ಮದುವೆಗೆ ಹೋಗಿದ್ವಿ ನೋಡಿ, ರಾಮನಗರದಲ್ಲೇ ಮದುವೆ ಆಗಿತ್ತು. ಅವರು ಇವತ್ತು ಬೀಗರ ಔತಣನೂ ಇಲ್ಲೇ ಮಾಡ್ತಾಯಿದ್ದಾರೆ. ಅವ್ರು ಬೆಂಗಳೂರವರು, ಆದರೆ ಅವ್ರ ರಿಲೇಟಿವ್ಸ್ ಎಲ್ಲ ಯಾವ ಇರೋದು ಇಲ್ಲ, ಅವ್ರ ರಿಲೇಷನ್ಸ್ ಎಲ್ಲರೂ ಕೂಡ ಅಲ್ಲೇ ಇರೋದು. ಅವರು ಬೆಂಗಳೂರಲ್ಲಿ ಬಂದು ಸೆಟ್ಲಾಗಿ ತುಂಬ ವರ್ಷ ಆಗಿದೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಹತ್ತಿರ ಆಗುತ್ತೆ ಅಂತ ಹೇಳಿ ಇಲ್ಲೇ ಮಾಡ್ತಾಯಿದ್ದಾರೆ. ಆ್ಯಂಡ್ ಹುಡುಗಿ ಕೂಡ ರಾಮನಗರದೇ. ಸೊ ಆಲ್ ಟುಗೆದರ್ ಇಲ್ಲೇ ಮಾಡ್ತಿದ್ದಾರೆ. ನಾವು ಕೂಡ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದು ಫಂಕ್ಷನ್ ಇತ್ತು ಬೆಳಿಗ್ಗೆ, ಅದಕ್ಕೆ ರಾಜೇಶ್ ಮಾತ್ರ ಹೋಗಿ ಬಂದರು, ನಾನು ಹೋಗಲಿಲ್ಲ. ಅಲ್ಲಿಗೆ ಹೋಗಿದ್ರೆ ನಾನು ಇಲ್ಲಿಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಏನಂತಾರೆ, ಇದು ಪ್ರೋಗ್ರಾಮು ಆಲ್ ಆಫ್ ಅ ಸಡನ್ ಅಲ್ವೇನ್ರಿ ನಮ್ಗೆ ಇನ್ವಿಟೇಷನ್ ಬಂದಿದ್ದು. ಇದು ಇನ್ವಿಟೇಷನ್ ಬಂದಿದ್ದು ನಾವು ಊರಿಗೆ ಬಂದಮೇಲಲ್ವಾ? ಓಕೆ. ನಮಗೆ ಇಲ್ಲಿಗೆ ಬರಬೇಕು ಅಂತ ಗೊತ್ತಿರಲಿಲ್ಲ. ನಾವು ಊರಿಗೆ ಒಂದು ವಾರದ ಮುಂಚೆನೇ ಹೋಗಿದ್ವಲ್ಲ, ಅಲ್ಲಿಗೆ ಹೋಗಿ ಈಗ ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀವಲ್ಲ, ಹಾಗೆ ಅಲ್ಲೂ ಕೂಡ ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಅದಕ್ಕೆ ಅಂತ ಏನು ಡ್ರೆಸ್ ಆಗಲಿ ರೆಡಿ ಆಗಲಿ ಏನೂ ಆಗಿಲ್ಲ. ಬೆಂಗಳೂರಿಗೆ ತಲುಪಬೇಕು ಹಂಗೆ ರೆಡಿಯಾಗಿದ್ದೆ. ಈಗ ಹಂಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಅವ್ರಿಗೆಲ್ಲರಿಗೂ ಹಾಯ್ ಹೇಳಿಬಿಟ್ಟು ಬಾಯ್ ಹೇಳಿಬಿಟ್ಟು ಹೊರಡೋದು. ಇನ್ನು ಇವತ್ತು ಎಷ್ಟು ಫಂಕ್ಷನ್ ಅಪ್ಪ. ಬ್ಯಾಂಗ್ಳೂರಲ್ಲಿ ಇನ್ನೂ ಒಂದು ಫಂಕ್ಷನ್ ಇತ್ತು, ನಾಮಕರಣ ಇತ್ತು. ಅದೂ ಸ್ಪೆಷಲ್, ಯಾಕಂದರೆ ಇದು ಟ್ವಿನ್ಸ್ದು. ಅವ್ರ ಫಂಕ್ಷನ್ಸ್ ಎಲ್ಲನೂ ಮೊದಲಿಂದನೂ ಅಟೆಂಡ್ ಮಾಡ್ತಿದ್ವಿ, ಕ್ಲೋಸ್ ಫ್ರೆಂಡು. ಆದರೆ ಈ ಸಾರಿ ಮೈಸೂರಲ್ಲಿ ಫಂಕ್ಷನ್ ಇತ್ತು, ಅದಕ್ಕೆ ಹಾಗಾಗಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅವರು ಹೇಳಿದರು ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ವಿಸಿಟ್ ಮಾಡಿ ಅಂಥೇಳಿ. ಬಟ್ ತುಂಬ ಲೇಟ್ ಆಗುತ್ತೆ. ಅದು ಇರೋದು ಬೆಂಗಳೂರು ಒಳಗಡೆ. ನಾವು ತಲುಪೋ ತನಕ ಅವ್ರಿಗೆಲ್ಲ ಖಾಲಿ ಮಾಡಿ ಹೊಟ್ಟೋಗಿರ್ತಾರೆ. ಅದಕ್ಕೆ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ಯಾವಾಗಲಾದ್ರೂ ಅವ್ರ ಮನೆಗೆ ವಿಸಿಟ್ ಮಾಡೋಣ ಅಂತ ಇದ್ದೀವಿ. ನಾವು ನೋಡಿಲ್ಲ ಮಗುನ, ಒಂದು ಹೆಣ್ಣಂತೆ ಒಂದು ಗಂಡಂತೆ, ಹೋಗಬೇಕಿತ್ತು. ಓಕೆ, ಇವಾಗ ಇಲ್ಲಿ ಏನು ಸ್ಟೇಟಸ್ ಇದೆ ಗೊತ್ತಿಲ್ಲ. ಅವರು ಏನಾದರೂ ಬೇಗ ಎಲ್ಲ ಮಾಡಿ ಏನಾದರೂ ಮುಗಿಸ್ಬಿಟ್ಟಿದ್ದಾರೋ ಏನೋ. ಟೈಮ್ ಎಷ್ಟಿದೆ?
150. ಬೀಗರ ಅವತಾರ ಯಾವಾಗಲೂ ಲೇಟ್ ಆಗೋದು, ಡೋಂಟ್ ವರಿ. ಅದಕ್ಕೆ ನೋಡಿ ಬೆಳಿಗ್ಗೆನೂ ಒಂದು 5 ಇದು 2ನೇದು ಈಗ ಅಲ್ಲಿ ಊಟ ಏನು ಮಾಡಿಲ್ಲ, ಹಾಗೆ ಬಂದ್ಬಿಟ್ಟಿದ್ದಾರೆ. ನಾವು ಆನ್ ಟೈಮೇ ಇರ್ತೀವಿ. ನಾವು ಯಾವಾಗಲೂ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಲಾಸ್ಟ್ ಹೋಗಿರ್ತೀವಿ. ಇವತ್ತು ಈ ಫಂಕ್ಷನ್ ಆನ್ ಟೈಮ್ ಇರ್ತೀವಿ. ಆನ್ ಟೈಮ್. ಇದು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನೆಲ್ಲ ಇಲ್ಲೇ ಮಾಡೋದು ಅನ್ಕೊಂಡಿದ್ದೆ, ಇಲ್ಲಂತೆ ಬೇರೆ ಕಡೆ ಅಂತೆ. ಚೌಲ್ಟ್ರಿ ಹೆಸರು ಕೊಟ್ಟಿದ್ದಾರೆ, ಕೇಳು. ಅಲ್ಲೇನೋ ಮಾಡ್ತಿದಾರಲ್ಲ ಆ ಥರ ಅನ್ಕೊಂಡಿದ್ದೇನೆ. ಇಲ್ಲ ಚೌಟ್ರಿ ಅಂದ್ರೆ ಇದು ಒಳಗೇನೆ ಇರ್ತದೆ ಚೌಟ್ರಿ. ನೋಡಿ ಅಲ್ಲಿ ಅಡುಗೆ ಮಾಡಿದ್ರು. VR ಕಲ್ಯಾಣ ಮಂಟಪ ಸ್ಥಳ. ಅವ್ರು ಕೇಳು ಅಲ್ಲಿ VR ಕಲ್ಯಾಣ ಮಂಟಪ ಎಲ್ಲಿ ಅಂತ. ಅಲ್ಲಿ ಕೇಳು ಚೈತ್ರ, ಒಳಗೆ ಇರೋದು ಈಗ. ದೇವಸ್ಥಾನ ತೆಗೆದಿದ್ರೆ ಎಲ್ಲ ತಿಂದಿದ್ದೀವಲ್ಲ, ಏನು ಹೋಗೋದು ದೇವಸ್ಥಾನ. ಸರ್ VR ಕಲ್ಯಾಣ ಮಂಟಪ ಎಲ್ಲಿ? VR ಅಲ್ಲಿ ಹೋಗ್ಬಿಟ್ಟು ಗೇಟ್ ಇದೆಯಲ್ಲ, ಗೇಟ್ ಪಕ್ಕ ಒಂದು ರೋಡ್ ಹೋಗುತ್ತೆ. ಪುಷ್ಪ ಬೈರೇಗೌಡ ಚೌಟ್ರಿ, ಅದ್ರ ಎದುರುಗಡೆ VR. ಹೌದಾ? ಹಿಂಗೆ ವಾಪಸ್ ಹೋಗ್ಬೇಕಾ? ಇಲ್ಲ ಹಿಂಗೆ ಹೋಗಿ, ಹಿಂಗೂ ಹೋಗ್ಬೋದಾ? ಸುತ್ಕೊಂಡು ಹೋಗ್ಬೋದು. ಓಕೆ ಓಕೆ ಸರಿ. ನಾವು ಲಾಸ್ಟ್ ಟೈಮ್ ಮದುವೆಗೆ ಬಂದಾಗ ಇದು ರಾಮನಗರ ನಮ್ಮ ತವರೂರು ಅಂತ ಹೇಳಿದ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ತಿಳಿಸ್ತೀನಿ, ಇಲ್ಲಿ ಮೀಟ್ ಮಾಡೋಣ ಅಂದಿದ್ದೆ. ಅದು ಈ ಸರಿನೂ ಅರ್ಜೆಂಟಲ್ಲೇ ಬಂದಿರೋದು. ಹೇಳಿದ್ನಲ್ಲ ಇಲ್ಲಿ ಬರಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಊರಿಗೆ ಬಂದ ಮೇಲೆ ನಾವು ಇನ್ವಿಟೇಷನ್ ಬಂದಿದ್ದು. ಹಾಗೆ ಹೋಗ್ತಾ ಹೋಗ್ತಾ ಅಟೆಂಡ್ ಮಾಡಿ ಹೋಗ್ತಾ ಇದ್ದೀವಿ. ಬಟ್ ಪ್ರೀ ಪ್ಲ್ಯಾನ್ಡ್ ಏನಾದರೂ ಆದರೆ ನಿಮ್ಗೆ ತಿಳಿಸ್ತೀನಿ, ಶ್ಯೂರ್ ಮೀಟ್ ಮಾಡೋಣ. ಅದು ಇದೆ ಅನಿಸುತ್ತೆ ಚೌಟ್ರಿ. ಈಗ ಪಾರ್ಕಿಂಗ್ ನೋಡಬೇಕು. ಓ ಇಲ್ಲಿ ನಿಂತಿದ್ದಾರೆ. ಚೌಲ್ಟ್ರಿಯಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಬೀಗ್ರ ಔತಣನ. ಇಲ್ಲಿ ಆರೆಂಜ್ ಸ್ಯಾರಿ ಹುಟ್ಟಿದಾಳಲ್ಲ ಹುಡುಗಿ, ಅವಳು ಮದುವೆ ಹೆಣ್ಣು. ಇದು ಯಾವ ಮದುವೆ ನಿಮ್ಗೆ ಗೊತ್ತಾಗಿರಬೇಕು. ನಾವು ರಾಮನಗರಕ್ಕೆ ಬಂದಿದ್ವಿ ನೋಡಿ, ನನ್ನ ಅಮ್ಮನ ಅತ್ತೆ ಸೋದರತ್ತೆ ಮೊಮ್ಮಗಂದು. ಸೊ ನಾವು ಬಂದಿರೋದು ಲೇಟ್, ಆಲ್ಮೋಸ್ಟ್ ಆಗಲೇ ಖಾಲಿ ಆಗಿದ್ದಾರೆ ನೋಡಿ. ಚೌಲ್ಟ್ರಿ ಎಲ್ಲನೂ ಖಾಲಿ ಆಗಿದೆ. ಎಲ್ಲರೂ ಬಂದು ಊಟ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ರು ಮನೆಗೆ. ನಾವು ಆಲ್ಮೋಸ್ಟ್ 2 ಪಂಕ್ತಿಗಳಾದಮೇಲೇನೋ ಬಂದಿದ್ದೀವಿ ನಾವು. ಸಾನು ನಾನು ಕೂತ್ಕೊಳ್ಬೇಕು, ಕೆಳಗಡೆ ಜಾಗ ಇರಲಿಲ್ಲ ಊಟ ಮಾಡೋದಕ್ಕೆ, ಹಾಗಾಗಿ ನಾವು ಮೇಲ್ಗಡೆ ಬಂದು ವೇಟ್ ಮಾಡ್ತಾ ಇದ್ದೀವಿ. ರಶ್ ಇದೆ. ಸೊ ನಾವು ಆನ್ ಟೈಮ್ ಇದ್ದೀವಿ, ಇನ್ ಟೈಮ್ ಇಲ್ಲದೆ ಇದ್ರು. ಎಷ್ಟು ರಶ್ ಇದೆ. ಅದೇ ನೀವು ಹೇಳ್ದಂಗೆ ಇನ್ನು ಟೈಮ್ ಇಲ್ಲ ಅಂದ್ರೂ ಆನ್ ಟೈಮ್ ಇದ್ದೀವಿ. ಈಗ ನಾವೇ ಇಲ್ಲಿ ಬಂದು ಕಾಯ್ಬೇಕೀಗ. ನಡಿಯಲ್ಲಿ ತಾನು ಇದ್ದಾಳೆ. ನನ್ನ ತಂಗಿನೂ ಬಂದಿದ್ದಾಳಂತೆ, ಅದಕ್ಕೆ ಅವಳನ್ನ ಮಾತಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಇವ್ರೇ ಬೀಗರ ಔತಣ. ಏನಮ್ಮ ಹೇಳಿ ಮಮ್ಮ. ಬನ್ನಿ ಬನ್ನಿ ಬನ್ನಿ. ಎರಡಕ್ಕೂ ಹಾಜರಾತಿ ಆಗಿದೆ ನಮ್ದು. ಹೌದು, ನೋಡ್ತಾ ಇರ್ತೀನಿ. ಸರ್ ಆಯ್ತಾ ನಿಮ್ಮ ಕಡೆ ಅದು ಬಂದಿಲ್ವಾ? ಅಲ್ಲಿದ ಮದುವೆಗೆ ಬಂದಿದ್ರು ಅನ್ಸುತ್ತೆ. ತಪಸ್ಸೆ ಹಾಯ್ ನಿಲ್ಲಿ ಕೇಳಿದ್ರು ಅವರು ಆಂಟಿ. ನೋಡ್ತಾ ಇರ್ತೀನಿ. ಹಾಯ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಮಾತಾಡ್ತಾ ಇದ್ದಾರೆ. ಚೈತ್ರ ಅಲ್ವಾ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಂಡು.
ಎಲ್ಲಿ ಜ್ಞಾನಿ? ಬೇರೆ ಫಂಕ್ಷನ್ಗೆ ಹೋಗವ್ರೆ. ಓ ಜ್ಞಾನಿ ಬರಲಿಲ್ವಾ? ಮೂರೇ ಜನ ಬಂದಿದ್ದು ಅವ್ರು ಬೇರೆ ಫಂಕ್ಷನ್ ಅಲ್ಲ ಪುತ್ತ, ಏನು ತಿಂತ ಇದೆ ಇದು? ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ತಿಂತ ಇಚ್ಚಿ. ಮತ್ತಿಂದ ಬೇಗ ಬೇಗ ತಿನ್ಬೇಕು, ನಾನು ಹೇಳಿಸ್ಕೊಂತಾರೆ ಸ್ವಲ್ಪ. ಮುಗಿಸ್ಕೊಂಡು ನಾವು ಹೊರಡೋ ತನಕ ಸ್ನೇಹಿತರೆ ಮಿನಿಮಮ್ 3:30-4 ಅರೌಂಡ್ ಆಗಿತ್ತು. ಆ್ಯಂಡ್ ಅವರು 3 ಜನನೂ ಬಸ್ಸಲ್ಲಿ ಬಂದಿದ್ದರು. ನಮ್ಮ ಕಾರಲ್ಲಿ ಅವ್ರಿಗೆ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗೋ ತನಕ ಅಷ್ಟು ಜಾಗ ಇರಲಿಲ್ಲ. ಯಾಕಂದರೆ ಅವ್ರು 3 ಜನ ಕೂತ್ಕೊಂಡ ತಕ್ಷಣ ನನಗೆ ಸಾನುಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಆ್ಯಂಡ್ ಈ ಚೌಲ್ಟ್ರಿ ಇರೋದು ಚನ್ನಪಟ್ಟಣ ಮತ್ತು ರಾಮನಗರಕ್ಕೆ ಮಧ್ಯ. ಸೊ ಆಂಟಿನ ಕೂಡ ನಾವು ಇನ್ನು ಮನೆಗೆ ಡ್ರಾಪ್ ಮಾಡಬೇಕಿತ್ತು. ಹಾಗಾಗಿ ಇಲ್ಲಿಂದ ದೂರ ಆಗುತ್ತಲ್ಲ ಅಂದ್ಬಿಟ್ಟು ರಾಜೇಶ್ ಡ್ರಾಪ್ ಮಾಡೋದಕ್ಕೆ ಹೋದರು. ನಾವು ಚೌಲ್ಟ್ರಿ ಕೂತ್ಕೊಂಡು ಏನು ಮಾಡೋಣ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ಟು ನಾವು ವಾಕಿಂಗ್ ಮಾಡಿಕೊಂಡು ಮೇನ್ ರೋಡಲ್ಲಿ ನಿಂತಿರ್ತೀವಿ, ಪಿಕ್ ಮಾಡಿ ಬಂದು ಅಂತ ಹೇಳಿ ನಾವು ಕೂಡ ಇಲ್ಲಿಂದ ಹೊರಟಿದ್ದೀವಿ. ಗಂಡು ಹೆಣ್ಣು ನಾವು ಹೋಗೋ ತನಕನೇ ಲೇಟಾಗಿ ಹೋಗಿದ್ವಿ ನೋಡಿ. ಅಲ್ಲಿ ಬೆಳಗ್ಗೆಯಿಂದನೇ ಶುರುವಾಗಿತ್ತಂತೆ. ಹಾಗಾಗಿ ಅವ್ರಿಗೂ ಸುಸ್ತಾಗ್ಬಿಟ್ಟು ಸ್ಟೇಜಿಂದ ಇಳಿದ್ಬಿಟ್ಟಿದ್ರು. ಎಲ್ಲಿದ್ರು ನಮಗೆ ಸಿಗಲಿಲ್ಲ. ಅವರ ಅಮ್ಮನ್ನ ಮಾತಾಡ್ಸಿದ್ವಿ, ಆಂಟಿನ ಮಾತಾಡ್ಸಿದ್ವಿ, ಅಂಕಲ್ನ ಮಾತಾಡ್ಸಿದ್ವಿ. ಹುಡುಗನ ಸಿಸ್ಟರ್ ಕೂಡ ಸಿಕ್ಕಿದ್ಲು. ಅವಳು ಕೂಡ ತುಂಬ ಖುಷಿಯಾಗಿ ಮಾತಾಡ್ತಾಳೆ. ಯಾಕಂದರೆ ಅವಳು ಕೂಡ ನನ್ನನ್ನು ಫಾಲೋ ಮಾಡ್ತಾಳಂತೆ. ಆಂಟಿ ಕೂಡ ಅಷ್ಟೇ, ಎಲ್ಲ ವೀಡಿಯೋಸ್ ನೋಡ್ತೀನಿ ನಾನು ಅಂದ್ಬಿಟ್ಟು ನಾನು ಮಾಡಿದ ರೆಸಿಪೀಸ್ ಎಲ್ಲ ಅವ್ರು ಟ್ರೈ ಮಾಡ್ತಾರಂತೆ. ಆಂಟಿ ಇಲ್ಲೇ ಡ್ರಾಪ್ ನಮಗೆ ಟ್ಯಾಕ್ಸ್ ಮಾ ರಾಜೇಶ್ ಟ್ಯಾಕ್ಸ್ ತುಂಬಲ್ಲ ಈ ಏಕರು ಮಲ್ಲ ಬಲ ಇಲ್ಲ ಅಲ್ಲೇ ಬಿಟ್ಕೊಡ್ತೀನಿ ಅಂದ್ರೆ ಬೇಡ ಅಂತ. ನಾನೇ ಜಾವ ಟೈಮ್ ಮತ್ತೆ ಪಾಪ್ ತುಂಬಲ್ಲ ಒಂದೇ ಬಾ ಯಮ್ಮ ಕಾಫಿಗೆ ಪಿಪ್ಪಿಗಿಂಜ ಬೇಡ ಆಂಟಿ, ಇವಾಗ ತಾನೇ ಊಟ ಮಾಡಿದ್ದೀವಿ, ಇನ್ನೆಂತ ಕಾಫಿ ಈಗ? ಸರಿ ಆಯ್ತು, ಬನ್ನಿ ಇನ್ನೊಂದು ದಿನ ಮನೆಗೆ, ಸರಿ ನಾನೇ ಮಾಡ್ಕೊಡ್ತೀನಿ. ಬಾಯ್ ಮಾ ಬಾಯ್. ಓಲ ರಾಜೇಶ್ ಆಯ್ತಾ? ಹಾಂ but she said she want to stay. She'll come tomorrow or day after tomorrow. Don't know. She don't know, right? What she don't know? She don't know that her friend is missing her. Yeah, correct. You didn't say her anything. Hey, Sam, who's she? Who's she? I thought it was real. Yeah, You made me know I'll not sleep without my parents. But See, you can sleep. You they are so happy. Oh, I fooled you, Harika. April is done. It's May Fool now. Yeah, April is over. It's May Fool now. Okay, only Fool. Okay, leave it. It's only or May Fool. Just coming down and see your car actually. If she comes, I will sing. ಸಾನು ಫ್ರೆಂಡು ಸಾನುನ ಎಷ್ಟು ಮಿಸ್ ಮಾಡ್ತಾ ಇದ್ಲು ಅಂದರೆ ದಿನ ಬಂದು ಕಾರ್ ಚೆಕ್ ಮಾಡ್ತಿದ್ಲಂತೆ. ಆ್ಯಂಡ್ ಇವಾಗ ಕೆಳಗಡೆ ಹೋಗ್ತಿದ್ಲಂತೆ. ಸಾನು ಸೌಂಡ್ ಕೇಳಿಸ್ಬಿಡ್ತಂತೆ. ಅದಕ್ಕೆ ಸಾನು ಬಂದಿದ್ದಾಳೆ ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾಳೆ. ನಾನು ಅವಳಿಗೆ ಸಾನು ಬಂದಿಲ್ಲ ಅಂತ ಫೂಲ್ ಮಾಡಿದೆ. ಏನು ಮಳೆ ರೀ, ನಾವು ಬಂದ ತಕ್ಷಣ ಇಷ್ಟೊಂದು ಮಳೆ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ಈ ಸೆಟ್ಟಿಂಗ್ಸ್ ಎಲ್ಲ ಮಾಡೋ ನೆಸೆಸರಿನೇ ಇರ್ತಾ ಇರಲಿಲ್ಲ. ಅದು ಏನಾಗಿದೆಯೋ, ಕೆಳಗಡೆ ಮನೆಗೆಲ್ಲ ಏನಾದರೂ ನೀರು ಹೋಗಿದೆಯೋ ಏನೋ, ನಾಳೆ ಕೇಳಿ ನೋಡಬೇಕು. ಫ್ರಿಡ್ಜ್ ಕೂಡ ನಾನು ಹೋಗಬೇಕಾದ್ರೆ ಆಫ್ ಮಾಡಿ ಹೋಗಿದ್ದೆ. ಸ್ವಲ್ಪ ಒಂಥರ ಡಸ್ಟಿ ಥರ ಅನ್ನಿಸ್ತಾ ಇದೆ. ಅದಕ್ಕೆ ಇದನ್ನು ನಾಳೆ ಒರೆಸ್ಬಿಟ್ಟು ಸಾಮಾನೆಲ್ಲ ಸ್ಟೋರ್ ಮಾಡಬೇಕು. ಇವಾಗ ಆನ್ ಮಾಡೋದಿಲ್ಲ, ಮುಚ್ಚಿಟ್ಟಿದ್ನೆಲ್ಲ ಒಂಥರ ವಾಸನೆ. ಸೊ ಓಪನ್ ಮಾಡೇ ಬಿಡ್ತೀನಿ. ಮೊಟ್ಟೆ ಏನಾಗಿದೆಯೋ ಗೊತ್ತಿಲ್ಲ. ಫ್ರಿಜ್ಜಲ್ಲೇನೋ ಇಟ್ಟಿದ್ದೀನಿ, ಆದರೆ ಫ್ರಿಜ್ ಆನೇ ಮಾಡಿಲ್ಲ. ಇದು ಹಿಂಗೆ ಓಪನ್ ಬಿಡ್ತೀನಿ. ನಮ್ಮ ಕಿಚನ್ ನೋಡಿ ಹೀಗಿತ್ತು. ಹೋಗಬೇಕಾದ್ರೆ ತೊಳೆದಿದ್ದಂಥ ಪಾತ್ರೆ ಈಗ ಒರೆಸ್ಬಿಟ್ಟು ಫಸ್ಟಿಗೆ ನಾನು ಹಾಲು ಬಿಸಿ ಮಾಡಬೇಕು.
ಬರ್ತಾ ಬರ್ತಾ ಹಾಗೆ ಮನೇಲಿ ಏನೂ ಇಲ್ಲ ರೀ, ಬೇಸಿಕ್ ಥಿಂಗ್ಸು ಇಲ್ಲ ಅಂತ ಹೇಳಿದೆ. ಅದಕ್ಕೆ ಹಾಲು, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟು ಥಿಂಗ್ಸ್ ಇದ್ದರೆ ಏನಾದರೂ ಅಟ್ಲೀಸ್ಟ್ ಒಂದು ಉಪ್ಪಿಟ್ಟಾದರೂ ಮಾಡ್ಬೋದು, ಒಗ್ಗರಣೆ ಅನ್ನ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು. ಸೊ ಇಷ್ಟನ್ನು ಈಗ ತರಿಸಿದ್ದೀನಿ. ನಾವು ಬಂದಾಗ ಬೆಳಗ್ಗೆ ಇತ್ತು ನೋಡಿದ್ರಲ್ಲ, ಇಟ್ ವಾಸ್ ಅರೌಂಡ್ 6:30 ಅಂತ ಅಂದ್ಕೊಳ್ಳಿ. ಒಂದು ಹಾಫ್ ಆನ್ ಅವರ್ 1 ಅವರ್ ರೆಸ್ಟ್ ತೊಗೊಂಡು ಈಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆಗೆ ಸಿಂಪಲ್ಲಾಗಿ ಒಗ್ಗರಣೆ ಅನ್ನ ಮಾಡ್ತಾಯಿದ್ದೀನಿ. ಇದು ಹೇಗೆ ಅಂದರೆ ಲೆಮನ್ ರೈಸ್ಗೆ ಗೊಜ್ಜು ಮಾಡಿ ಅನ್ನಕ್ಕೆ ಕಲಿಸ್ತೀವಲ್ವ, ಆ ಥರ ಇದು ಜಸ್ಟ್ ಒಗ್ಗರಣೆ ಕೊಟ್ಬಿಟ್ಟು ಲಿಂಬೆಹಣ್ಣು ಹಾಕೋಂಗಿಲ್ಲ, ಟೊಮ್ಯಾಟೊ ಹಾಕೋದು, ಅದಕ್ಕೇ ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ಡೈರೆಕ್ಟ್ ಬೇಯಿಸೋದು. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಫಾಸ್ಟಾಗಿ ಆಗುತ್ತೆ. ಇದಾದಮೇಲೆ ಅಲ್ಪ ಸ್ವಲ್ಪ ತರಕಾರಿಗಳು ಎತ್ತಿಡೋದಿದೆ, ಅದನ್ನು ನೋಡಬೇಕು. ಫ್ರೂಟ್ಸ್ ತಂದಿದೆ, ಅದನ್ನೆಲ್ಲ ತೆಗೆದಿಡಬೇಕು. ಲಗೇಜ್ ಅಂತೂ ಇವತ್ತು ಅನ್ಪ್ಯಾಕಿಂಗ್ ಮಾಡೋದೇ ಇಲ್ಲ, ಅದು ನಾಳೆನೇ ಶುರು ಮಾಡೋದು ನಾನು. ಸೊ ನಾಳೆಯಿಂದ ಕ್ಲೀನಿಂಗ್ ಕೆಲಸಗಳು ಶುರು ಆಗುತ್ತೆ, ತುಂಬ ಇದೆ. ಸೊ ಇವತ್ತಿಗೆ ನಮ್ಮ ಟ್ರಿಪ್ ಮುಗೀತು, ಬೆಂಗಳೂರಿಗೆ ವಾಪಸ್ ಆಗಿದ್ದೀವಿ. ಇನ್ಮೇಲೆ ನಮ್ಮ ರೆಗ್ಯುಲರ್ ರುಟೀನ್ ವ್ಲಾಗ್ನ ನೀವು ಚೆಕ್ ಮಾಡ್ಬೋದು. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದು ನಮ್ಮ ಆಂಟಿ ಮೈಸೂರಲ್ಲಿ ಇದ್ರಲ್ವ, ಅವರು ಉಪ್ಪಿನಕಾಯಿ ಹಾಕಿರೋದು. ಅಮ್ಮ ಅಲ್ಲಿ ಕಾಯಿ ತರಿಸಿದ್ರು ಅಂದ್ಬಿಟ್ಟು ಅದನ್ನು ನನಗೂ ಕೊಟ್ಟಿದ್ದಾರೆ. ಅದನ್ನು ಸ್ಟೀಲಲ್ಲಿ ಇಡಬೇಡ, ಪ್ಲಾಸ್ಟಿಕಲ್ಲಿ ಹಾಕು ಅಂದರು. ನಾನು ಗಾಜಲ್ಲಿ ಯೂಸ್ ಮಾಡ್ತೀನಿ, ಸೊ ಗಾಜಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ.